ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಂಗಳೂರು ಬನ್ಸ್ ಮಾಡ್ತಿದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಅರ್ಧ kg ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡಿಗೆ ಸೋಡಾ, ಜೀರಿಗೆ ಸ್ವಲ್ಪ, 4 ಬಾಳೆಹಣ್ಣು ತಗೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಮೊಸರು, 1 ಕಪ್ ಮೊಸರು ತಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, 4 ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು, ನೈಸ್ ಆಗಬೇಕು ಅದು. ಬಾಳೆಹಣ್ಣು ಯಾವುದು ಸಹ ಆಗ್ತದೆ, ಯಾವುದು ಸಹ ತಗೊಳ್ಬೋದು. ಅದು ಹಣ್ಣಾಗಬೇಕು, ಚೆನ್ನಾಗಿ ಹಣ್ಣಾದ ತಗೊಳ್ಬೇಕು. ಒಂದು ಗ್ಲಾಸ್ನಲ್ಲಿ ಹೀಗೆ ಇದು ಮಾಡಿ ಮ್ಯಾಶ್ ಮಾಡಿ ಹೀಗೆ ಚೆನ್ನಾಗಿ ನೈಸಾಗಿ. ಮಿಕ್ಸಿಯಲ್ಲಿ ಕೂಡ ರುಬ್ಬೋದು, ಇದನ್ನು ನೈಸ್ ಆಗ್ತದೆ. ನೈಸ್ ಆಯ್ತಿದೆ. ಈಗ 1 ಕಪ್ ಮೊಸರು ಹಾಕ್ತಿದ್ದೀನಿ, ಸಣ್ಣ 1 ಕಪ್ಪು, ಸ್ವಲ್ಪ ಅಡಿಗೆ ಸೋಡಾ, ಜಾಸ್ತಿ ಬೇಡ, ಸ್ವಲ್ಪ ಸಾಕು, ಸಕ್ಕರೆ ಅರ್ಧ ಕಪ್ ತಗೊಂಡಿದ್ದೀನಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಸ್ವೀಟ್ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಮಿಕ್ಸ್ ಆಯ್ತು. ಈಗ ಇದು ಸ್ವಲ್ಪ ಜೀರಿಗೆ ಹಾಕಬೇಕು ಇದಕ್ಕೆ, ಸ್ವಲ್ಪ ಎಣ್ಣೆ ಹಾಕಬೇಕು. ಹೀಗೆ ಸ್ವಲ್ಪ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿ. ಅರ್ಧ kg ಮೈದಾ ತಗೊಂಡಿದ್ದೀನಿ, ಬೇಕಾದಷ್ಟು ಹಾಕಿ, ಎಷ್ಟು ಬೇಕಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ನೀರು ಬೇಕಾದರೆ ಹಾಕ್ಬೋದು. ಆಯ್ತು. ಈಗ ಮಿಕ್ಸ್ ಇಷ್ಟು ಹದ ಬಂದರೆ ಸಾಕು. ಚಪಾತಿ ಅಷ್ಟು ಗಟ್ಟಿ ಕಲಸೋದು ಬೇಡ, ಇಷ್ಟು ಸಾಕು. ಮೇಲೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು, ಎಣ್ಣೆ ಹಾಕಿ ಇಲ್ಲಿ ಒಣಗುತ್ತೆ ಅದು. ಇದೊಂದು 4-6 ಗಂಟೆ ತನಕ ಇಡಬೇಕು ಇದನ್ನು. ಆ ಕೂಡಲೇ ಮಾಡಿ ಆಗಲೇ ಆಗೋದಿಲ್ಲ ಮಾಡಲಿಕ್ಕೆ. ಇದಾದರೆ ರಾತ್ರಿ ಮಾಡಿ ಮಿಕ್ಸ್ ಮಾಡಿಟ್ಟು ಬೆಳಿಗ್ಗೆ ಮಾಡಲಿಕ್ಕೆ ಆಗ್ತದೆ ಇದು. ಇದು ನಾನು ರಾತ್ರಿ ಮಾಡಿಟ್ಟಿದ್ದೀನಿ, ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಬೆಳಿಗ್ಗೆ ನನಗೆ ಮಾಡಲಿಕ್ಕೆ ನಿಮಗೆ ತೋರಿಸಿದ್ದು ಮಾತ್ರ ನಾನೀಗ ಅದನ್ನು. ಈಗ ಒಳ್ಳೆ ಸ್ಮೂತ್ ಇದೆ, ಒಳ್ಳೆ ಹೀಗೆ ಆಗಬೇಕಿದು. ಇದು ರಾತ್ರಿ ಮಾಡಿಟ್ಟಿದ್ದೀನಿ, ಈಗ ಮಾಡಲಿಕ್ಕೆ ಬೆಳಿಗ್ಗೆ. ಈಗ ರೆಡಿ ಆಯಿತು. ಈಗ ಬನ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೈದಾ ಹಾಕಬೇಕು, ಇಲ್ಲದ ಅಂಟುತ್ತೆ ಅದು ಅಡಿಗೆ. ಈಗ ನಿಧಾನ ಲಟ್ಟಿಸಿ.
ನಿಧಾನ ಲಟ್ಟಿಸ್ಬೇಕು ಹೀಗೆ. ಆಯ್ತು, ಈಗ ಆಯಿತು. ಎಣ್ಣೆ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ. ಅದು ಬಿಸಿ ಆಗ್ತಾ ಬಂತು. ಈಗ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಆಮೇಲೆ ಈಗ ಎಣ್ಣೆ ಹಾಕಬೇಕು, ಆಮೇಲೆ ಬೇಗ ಉಬ್ಬುತ್ತೆ ಅದು. ಈಗ ಊಟ ಮಾಡಿ. ಈಗ ಊಟ ಮಾಡಬೇಕು. ಇದನ್ನು ಚೆನ್ನಾಗಿ ಉಬ್ಬುತ್ತೆ ಅದು. ಚೆನ್ನಾಗಿ ಉಬ್ಬಿದೆ. ಚೆನ್ನಾಗಿ ಉಬ್ಬಿದೆ ನೋಡಿ. ಇದು ಬೇಯಬೇಕು ಚೆನ್ನಾಗಿ, ಸ್ವಲ್ಪ ಹೊತ್ತು ಸ್ಲೋ ಬೆಂಕಿ ಇಟ್ಟು ಬೇಯಬೇಕು ಇದು, ಇಲ್ಲದೆ ಬೇಯುವುದಿಲ್ಲ ಒಳಗೆ. ಆಯ್ತು, ಈಗ ತೆಗಿತಾ ಇದ್ದೀನಿ ಇದನ್ನು. ಇನ್ನೊಂದು ಹಾಕ್ತಾ ಇದ್ದೀನಿ. ಚೆನ್ನಾಗಿದ್ದಿದೆ. ಆಯ್ತು, ಇನ್ನು ಎಲ್ಲ ಆದ ನಂತರ ಸಿಗ್ತೀನಿ. ಎಲ್ಲ ತೋರಿಸ್ತೀನಿ ನಿಮಗೆ. ರೆಡಿ ಆಗಿದೆ ಬನ್ಸಿಗುವಲ್ಲಿ. ರೆಡಿಯಾಗಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ.